ರಾಮಾಯಣ ಅಯೋಧ್ಯಾಕಾಂಡ ಅಷ್ಟದಶಾಧಿಕಶತತಮಃ ಸರ್ಗಃ ದಿವ್ಯಾಲಂಕಾರಗ್ರಹಣಂ. 4 ಶ್ಲೋಕಗಳನ್ನು ನೋಡೋಣ. ಮೊದಲನೇ ಶ್ಲೋಕ. ಅದಕ್ಕಿಂತ ಮುಂಚೆ ಈ ದಿವ್ಯಾಲಂಕಾರ ಗ್ರಹಣಂ ಅರ್ಥ ನೋಡೋಣ ಏನದು ಅಂತ. ಅನಸೂಯ ದೇವಿಯು ದಿವ್ಯಾಲಂಕಾರಗಳನ್ನು ಕೊಡುವುದು, ಸೀತೆಯು ಅದನ್ನು ಸ್ವೀಕರಿಸಿ ತನ್ನ ಸ್ವಯಂವರ ವೃತ್ತಾಂತವನ್ನು ಹೇಳುವುದು. ಮೊದಲನೇ ಶ್ಲೋಕ. ಸಾತ್ವೇವ ಮುಕ್ತಾ ವೈದೇಹಿ ತ್ವನಸೂಯಾನಸೂಯಯಾ ಪ್ರತಿಪೂಜ್ಯ ವಚೋ ಮಂದಂ ಪ್ರವಕ್ತುಮುಪಚಕ್ರಮೇ. ಸಾತ್ವೇವ ಮುಕ್ತಾ ವೈದೇಹಿ ತ್ವನಸೂಯಾನಸೂಯಯಾ ಪ್ರತಿಪೂಜ್ಯ ವಚೋ ಮಂದಂ ಪ್ರವಕ್ತುಮುಪಚಕ್ರಮೇ. ಅರ್ಥ: ಅನಸೂಯ ದೇವಿಯ ಈ ಹಿತವಚನವನ್ನು ಕೇಳಿ ಗುಣಗ್ರಾಹಿಣಿಯಾದ ವೈದೇಹಿಯು ಆ ತಾಪಸಿಯನ್ನು ಕೊಂಡಾಡುತ್ತಾ ಮೃದುವಾಗಿ ಈ ರೀತಿ ಹೇಳಿದಳು. ಪುನಃ ನೋಡೋಣ. ಸತ್ವೇವ ಮುಕ್ತಾ ವೈದೇಹಿ ತ್ವನಸೂಯಾನಸೂಯಯಾ ಪ್ರತಿಪೂಜ್ಯ ವಚೋ ಮಂದಂ ಪ್ರವಕ್ತುಮುಪಚಕ್ರಮೇ. 2 ಮತ್ತು 3ನೇ ಶ್ಲೋಕ. ನೈತದಾಶ್ಚರ್ಯ ಮಾರ್ಯಾಯ ಅಯನ್ಮಾಂ ತ್ವಮನುಭಾಷಸೆ ವಿದಿತುಂ ತು ಮಯಾಪ್ಯೇತದ್ಯಥಾ ನಾರ್ಯಾಃ ಪ್ರತಿಗುರುಃ. ನೈತದಾಶ್ಚರ್ಯ ಮಾರ್ಯಾಯ ಯನ್ಮಾಂ ತ್ವಮನುಭಾಷಸೆ ವಿದಿತುಂ ತು ಮಯಾಪ್ಯೇತದ್ಯಥಾ ನಾರ್ಯಾಃ ಪ್ರತಿಗುರುಃ. 3ನೇ ಶ್ಲೋಕ. ಯದ್ಯಪ್ಯೇಷ ಭವದ್ಭರ್ತಾ ಮಮಾರ್ಯೇ ವೃತ್ತವರ್ಜಿತಃ ಅದ್ವೈಧಮುಪಚರ್ತವ್ಯಸ್ತಥಾಪ್ಯೇಷ ಮಯಾ ಭವೇತ್. ಯದ್ಯಪ್ಯೇಷ ಭರ್ತಾ ಮಮಾರ್ಯೇ ವೃತ್ತವರ್ಜಿತಃ ಅದ್ವೈಧಮುಪಚರ್ತವ್ಯಸ್ತಥಾಪ್ಯೇಷ ಮಯಾ ಭವೇತ್. ಇದರ ಅರ್ಥ: ಆರ್ಯೆ, ಪೂಜ್ಯಳಾದ ನೀನು ನನಗೆ ಹೀಗೆ ಬುದ್ಧಿವಾದವನ್ನು ಹೇಳಿದ್ದು ಅಚ್ಚರಿಯಲ್ಲ. ಸ್ತ್ರೀಯರಿಗೆ ಪತಿಯ ಪೂಜ್ಯನೆಂಬುದನ್ನು ನಾನು ತಿಳಿದಿದ್ದೇನೆ. ಪತಿಯು ಒಂದು ವೇಳೆ ಚಾರಿತ್ರ್ಯಹೀನನಾಗಿದ್ದರೂ ಎರಡೆಣಿಸದೆ ಆತನನ್ನು ಉಪಚರಿಸುವುದು ನನ್ನ ಕರ್ತವ್ಯವಾಗಿತ್ತು. ನೈತದಾಶ್ಚರ್ಯ ಮಾರ್ಯಾಯ ಯನ್ಮಾಂ ತ್ವಮನುಭಾಷಸೆ ವಿದಿತುಂ ತು ಮಯಾಪ್ಯೇತದ್ಯಥಾ ನಾರ್ಯಾಃ ಪ್ರತಿಗುರುಃ. ನೈತದಾಶ್ಚರ್ಯ ಮಾರ್ಯಾಯ ಯನ್ಮಾಂ ತ್ವಮನುಭಾಷಸೆ ವಿದಿತುಂ ತು ಮಯಾಪ್ಯೇತದ್ಯಥಾ ನಾರ್ಯಾಃ ಪ್ರತಿಗುರುಃ. ಯದ್ಯಪ್ಯೇಷ ಭವದ್ಭರ್ತಾ ಮಮಾರ್ಯೇ ವೃತ್ತಮವರ್ಜಿತಃ ಅದ್ವೈಧಮುಪಚರ್ತವ್ಯಸ್ತಥಾಪ್ಯೇಷ ಮಯಾ ಭವೇತ್. ಯದ್ಯಪ್ಯೇಷ ಭವದ್ಭರ್ತಾ ಮಮಾರ್ಯೇ ವೃತ್ತವರ್ಜಿತಃ ಅದ್ವೈಧಮುಪಚರ್ತವ್ಯಸ್ತಥಾಪ್ಯೇಷ ಮಯಾ ಭವೇತ್. 4ನೇ ಶ್ಲೋಕ. ಕಿಂ ಪುನರ್ಯೋ ಗುಣಶ್ಲಾಘ್ಯೈ ಸಾನುಕ್ರೋಶೋ ಜಿತೇಂದ್ರಿಯಃ ಸ್ಥಿರಾನುರಾಗೋ ಧರ್ಮಾತ್ಮಾ ಮಾತೃವತ್ ಪಿತೃವತ್ ಪ್ರಿಯಃ. ಕಿಂ ಪುನರ್ಯೋ ಗುಣಶ್ಲಾಘೈ ಸಾನುಕ್ರೋಶೋ ಜಿತೇಂದ್ರಿಯಃ ಸ್ಥಿರಾನುರಾಗೋ ಧರ್ಮಾತ್ಮಾ ಮಾತೃವತ್ ಪಿತೃವತ್ ಪ್ರಿಯಃ. 4ನೇ ಶ್ಲೋಕದ ಅರ್ಥ: ಆದರೆ ನನ್ನ ಪತಿಯಾದರೂ
ಸದ್ಗುಣ ಸಂಪನ್ನನೂ ದಯಾಳುವೂ ಜಿತೇಂದ್ರಿಯನೂ ಆಗಿದ್ದಾನೆ. ಆ ಧರ್ಮಾತ್ಮನು ನನ್ನಲ್ಲಿ ಸ್ಥಿರವಾದ ಪ್ರೇಮವನ್ನಿಟ್ಟಿದ್ದಾನೆ. ನನ್ನ ತಾಯಿಯಂತೆ ತಂದೆಯಂತೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಶ್ಲೋಕ ಪುನಃ ನೋಡೋಣ. ಕಿಂ ಪುನಾರ್ಯೋ ಗುಣಶ್ಲಾಘೈಃ ಸಾನುಕ್ರೋಶೋ ಜಿತೇಂದ್ರಿಯಃ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯಃ. ಕಿಂ ಪುನಾರ್ಯೋ ಗುಣಶ್ಲಾಘೈಃ ಸಾನುಕ್ರೋಶೋ ಜಿತೇಂದ್ರಿಯಃ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯಃ. ಧನ್ಯವಾದ.